ಸ್ನೇಹಿತರೆ, ನಿಮಗೆ ಸ್ವಾಗತ. ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸ್ವಾಗತವನ್ನು ಕೋರ್ತೇವೆ. ಇವತ್ತು ಮೊದಲನೇ ಥೆಸಲೋನಿಕ ಮತ್ತು ಎರಡನೇ ಥೆಸಲೋನಿಕದವರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ನಮ್ಮ ಸ್ಟುಡಿಯೋದಲ್ಲಿ ಅದನ್ನು ಚರ್ಚೆ ಮಾಡಲು ಎರಡು ಗಣ್ಯ ವ್ಯಕ್ತಿಯರು ಬಂದಿದ್ದಾರೆ. ಬನ್ನಿ, ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಪೀಟರ್ ಅಳಮನೆ ಅವರೇ. ನಮಸ್ಕಾರ. ನಮಸ್ಕಾರ ಬೋಧಕರಾದ ಮುರಳಿ ಕೃಷ್ಣ ಅವರೇ. ತುಂಬ ಸಂತೋಷ ನೀವಿಬ್ಬರು ಬಂದಿರತಕ್ಕಂಥದ್ದು. ಮೊದಲನೇ ಥೆಸಲೋನಿಕದವರಿಗೆ ಬರೆದಿರ್ತಕ್ಕಂಥ ಪತ್ರಿಕೆಯ ಲೇಖಕರು ನಮ್ಮ ವೀಕ್ಷಕರಿಗೂ ಗೊತ್ತು, ನಮಗೂ ಗೊತ್ತು. ದಿನಾಂಕವನ್ನು ಹೇಳಿ ನಮ್ಮ ಚರ್ಚೆಯನ್ನು ಆರಂಭ ಮಾಡೋಣ. ಕ್ರಿಸ್ತ ಶಕ 49ರಿಂದ 54ರ ನಡುವೆ ಇದನ್ನು ಬರೆದಿರಬಹುದು ಅನ್ನುವಂಥದ್ದು ನಮ್ಮ ನಂಬಿಕೆ. ಈ ಪತ್ರಿಕೆಗಳಲ್ಲಿ ಮೊದಲ ಬರೆದ ಪತ್ರಿಕೆ ಇದೊಂದು ಆಗಿರಬಹುದು ಕೂಡ ಅಂತ ಎನ್ನುತ್ತಾರೆ. ಈ ಸಭೆಯಲ್ಲಿ ಥೆಸಲೋನಿಕದಲ್ಲಿ ಪೌಲನ ಎರಡನೆಯ ಪ್ರಯಾಣದಲ್ಲಿಯೇ ಸ್ಥಾಪಿತವಾದಂಥ ಸಭೆ ಇದು ಕೂಡ. ಅಲ್ಲಿ ಸುವಾರ್ತೆಯನ್ನು ಸಾರಿ ಅನೇಕ ಯಹೂದ್ಯರು, ಅಲ್ಲಿರ್ತಕ್ಕಂಥ ಯಹೂದ್ಯರು, ಅನೇಕ ಗ್ರೀಕರು ಮತ್ತು ಇನ್ನಿತರರು ಸುವಾರ್ತೆಯನ್ನು ಕೇಳಿ ಸ್ವಾಮಿಯನ್ನು ಅನುಸರಿಸಿ ನಡೆಯುವಂಥ ಒಂದು ಇತ್ಯರ್ಥಕ್ಕೆ ಬಂದರು. ಇಲ್ಲಿ ಸಭೆಯನ್ನು ನೋಡಿಕೊಳ್ಳಲು ತಿಮೋತಿಯನನ್ನು ಕಳುಹಿಸಲಾಯಿತು. ತಿಮೋತಿಯನು ಅಲ್ಲಿ ಹೋಗಿ ಅವರ ಸೇವೆಯನ್ನು ಮಾಡುತ್ತಾ ಒಳ್ಳೆಯ ಅನುಭವವನ್ನು ಹೊಂದಿ ಆನಂತರ ತನ್ನ ಮೆಚ್ಚುಗೆಯನ್ನು ಬಂದು ಪೌಲನಿಗೆ ಹೇಳಿದಾಗ ಪೌಲನು ಈ ಪತ್ರಿಕೆಯನ್ನು ಬರೆದಿರಬಹುದು ಅನ್ನುವಂಥದ್ದು ಒಂದು ವಿದ್ವಾಂಸರ ಅನಿಸಿಕೆ. ತುಂಬ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು? ಥೆಸಲೋನಿಕದವರನ್ನು ಭಾಳ ಕಷ್ಟಕರವಾದಂಥ ರೀತಿಯಲ್ಲಿ ಅವರನ್ನು ಮುಟ್ಟಿ ಮತ್ತು ಯೇಸು ಸ್ವಾಮಿಯ ಸಂದೇಶವನ್ನು ಅವರಿಗೆ ನೀಡಿದಂಥ ಒಂದು ಪರಿಸ್ಥಿತಿ. ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 1ರಿಂದ 10ನೇ ವಚನ ನೀವು ಓದೋದಾದರೆ ಅಲ್ಲಿ ಪೌಲನನ್ನು ಭಾಳ ಹಿಂಸಿಸಿ ಅವನಿಗೆ ಅವನ ಸೇವೆಗೆ ಅಡಚಣೆಗಳನ್ನು ತಂದರು. ಆದರೂ ಕೆಲವಾರು ಗ್ರೀಕರು ಮತ್ತು ಕೆಲವಾರು ಯಹೂದ್ಯರು ಈತನ ಸತ್ಯವನ್ನು ಕೇಳಿ ಬಂದರು ಎಂಬುದನ್ನು ನೋಡ್ತೇವೆ. ಇಲ್ಲಿ ಪ್ರಾಮುಖ್ಯವಾಗಿ ನೀವು ಕೇಳಿದಂಥ ಪ್ರಶ್ನೆ, ಯೇಸು ಸ್ವಾಮಿಯ ಬರೋಣದ ವಿಚಾರದಲ್ಲಿ ನನಗೆ ಇಷ್ಟಕರವಾದಂಥ ಒಂದು ಪರಿಸ್ಥಿತಿ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಬರ್ತಾನೆ ಮತ್ತು ಸತ್ತವರ ಗತಿ ಏನು ಮತ್ತು ಇತರ ವಿಷಯಗಳನ್ನು ಇಲ್ಲಿ ಆತನು ಭಾಳ ಕೂಲಂಕುಷವಾಗಿ ವಿಶ್ಲೇಷಿಸಿ ನಮ್ಮ ಈ ಒಂದು ಜಗತ್ತಿಗೆ ಇವಾಗಿನ ಸಮಯಕ್ಕೆ ಸತ್ತವರ ಗತಿ ಏನು ಎಂಬುವಂಥ ವಿಚಾರದಲ್ಲಿ ಭಾಳ ಒಂದು ಅಂಧಕಾರದಲ್ಲಿರುವಂಥ ಜನರಿಗೆ ಈ ಒಂದು ಮೊದಲನೇ ಥೆಸಲೋನಿಕದ 4ನೇ ಅಧ್ಯಾಯದಲ್ಲಿ ಒಂದು ಪ್ರಾಮುಖ್ಯವಾದ ಅಂಶವನ್ನು ನಾವು ಕಲಿಬೋದು. ಆ ಒಂದು ಅಂಶದಲ್ಲಿ ಪುನರುತ್ಥಾನ ಒಂದು ಇದೆ. ಆ ಪುನರುತ್ಥಾನವು ಯಾವಾಗ ಆಗ್ತದೆ, ಯಾವ ರೀತಿಯಲ್ಲಿ ಆಗ್ತದೆ ಎನ್ನುವಂಥದ್ದನ್ನು ಆತನು ತನ್ನದೇ ಆದಂಥ ಮಾತಿನಲ್ಲಿ ಇಲ್ಲಿ ತಿಳಿಸೋದನ್ನು ನೋಡ್ತೇವೆ. ಬೋಧಕರೇ, ಸುವಾರ್ತೆಯನ್ನು ಸಾರದ ಮೇಲೆ ಒಂದೊಂದು ಸ್ಥಳದಲ್ಲಿ ಸಭೆಯನ್ನು ಸ್ಥಾಪನೆ ಮಾಡ್ತಿದ್ದ ಪೌಲ. ಈ ಥೆಸಲೋನಿಕದಲ್ಲಿರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಪುನರುತ್ಥಾನ ಮತ್ತು ಸಾವಿನ ವಿಚಾರವಾಗಿ ಮಾಹಿತಿಯನ್ನು ನೀಡಿದ್ದಾನೆ. ಅಂದರೆ ಅದರಲ್ಲಿ ಖಂಡಿತವಾಗ್ಲೂ ಯಾವುದಾದ್ರೂ ಅವರ ಒಂದು ತಪ್ಪಾದ ಒಂದು ರೀತಿ ನೀತಿ ಇದರ ಬಗ್ಗೆ ಇದ್ದಿರಬಹುದಲ್ವೇ? ಖಂಡಿತವಾಗಲೂ ಭಾಳ ಸಮಂಜಸವಾದಂಥ ಪ್ರಶ್ನೆಯನ್ನು ನೀವು ಕೇಳ್ತಾ ಇದ್ದೀರಿ. ಈಗ ಅನೇಕರಿಗೆ ಸಾವು ಒಂದು ಮರ್ಮವೇ. ಸಾವಿನ ಬಗ್ಗೆ ಸತ್ಯ ಅಷ್ಟಾಗಿ ತಿಳಿದಿಲ್ಲ. ಅನೇಕ ಜನರು ಸಾವೇ ಕೊನೆ ಅನ್ನುವಂಥದ್ದು ಕೂಡ ಇದೆ. ಹೀಗಾಗಿ ಇಲ್ಲಿಯ ಜನರು ಒಂದು ಅನ್ಯ ಸಂಸ್ಕಾರಕ್ಕೆ ಒಳಗಾಗಿ ಅವರಿಗೆ ತಪ್ಪಾದ ಕಲ್ಪನೆಗಳಿದ್ದು, ಕ್ರೈಸ್ತರಾದ ಮೇಲೆಯೂ ಅನೇಕರಿಗೆ ಅಂತಹದ್ದೇ ತಿಳುವಳಿಕೆ ಹೀಗೆ ಮುಂದೆ ಬರೋದು ಸಭೆಯಲ್ಲಿ ಸ್ವಲ್ಪ ಗೊಂದಲವೂ ಕೂಡ ಆಗ್ತಾ ಇತ್ತು ಏನೋ. ಹೀಗಾಗಿ ಪೌಲನು ಅವರಿಗೆ ಹೇಳೋದೇನೆಂದರೆ, ಸಾವು ಒಂದು ನಿದ್ರೆ, ಸಾವನ್ನು ನಿದ್ರೆಗೆ ಹೋಲಿಸಿದ್ದಾರೆ. ಸೊ ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಬೇಕು, ಸಾವಂದರೆ ಏನಾಗ್ತದೆ. ಪಾಪ ನಾವು ಮಾಡಿದ್ದರ ಪ್ರಯುಕ್ತ ಈ ದೇಹ ಸಾಯುತ್ತದೆ ಅಂತ ದೇವರು ಬಹಳ ಮೊದಲೇ ನಮಗೆ ಹೇಳಿದ್ದು. ಪಾಪದ ಸಂಬಳ ಮರಣ.
ಮರಣ ಅನ್ನುವಾಗ ಇನ್ನೊಂದು ಏನಾಗ್ತದೆ? ಈಗ ಉಸಿರಿದೆ, ಉಸಿರು ದೇವರು ಕೊಟ್ಟ, ಈ ದೇಹವನ್ನು ಸ್ವಂತ ಕೈಯಿಂದ ಮಾಡ್ದ. ಈ ಉಸಿರು ದೇಹ ಸೇರಿ ಬದುಕುವ ವ್ಯಕ್ತಿಗಳು ನಾವು ಆಗ್ತೇವೆ. ಸಾವಿನಲ್ಲಿ ಏನಾಗ್ತದೆ ಹಾಗಿದ್ರೆ? ಸಾವಿನಲ್ಲಿ ಈ ಉಸಿರು ಗಾಳಿಯನ್ನು ಸೇರಿಕೊಳ್ತದೆ, ಅದು ದೇವರ ಬಳಿಗೆ ಹೋಯಿತು ಅಂತ ವಿವರಣೆ ಇದೆ. ಈ ಮಣ್ಣಿನಿಂದ ಮಾಡಿದಂಥ ದೇಹ ಮಣ್ಣಿಗೆ ಹೋಗ್ತದೆ, ಅದು ಮಣ್ಣಿನ ವಶವಾಗ್ತದೆ. ಮತ್ತು ಈ ವ್ಯಕ್ತಿಯಾಗಿ ಹುಟ್ಟಿದವನು ವ್ಯಕ್ತಿಯಾಗಿ ನಿದ್ರೆಯಲ್ಲಿರ್ತಾನೆ ಅಂತ ಸ್ವಾಮಿ ಈ ಸಾವನ್ನು ನಿದ್ರೆಗೆ ಹೋಲಿಸಿದ್ದಾರೆ. ಇದು ಒಂದು ಸತ್ಯಾಂಶ. ಮತ್ತೊಂದು ಪುನರ್ಜನ್ಮವಿಲ್ಲ, ಮತ್ತೊಂದು ರೀತಿಯ ಇನ್ನೊಂದು ನೋವು ಇತ್ಯಾದಿಗಳಿಲ್ಲ. ಇದು ಮೊದಲನೆಯ ಸಾವು. ಎಲ್ಲರೂ ಇದನ್ನು ಹೊಂದಲೇಬೇಕು. ಇನ್ನು ಎರಡನೇದು, ಸ್ವಾಮಿ ಹೇಳುವಂಥದ್ದು ಮರಣ, ಎರಡನೆಯ ಮರಣದ ಬಗ್ಗೆ ಅಲ್ಲಲ್ಲಿ ಅನೇಕ ಕಡೆಗಳಲ್ಲಿ ಆತನು ಹೇಳ್ತಕ್ಕಂಥದ್ದು. ಇದನ್ನೇ ಪೌಲನು ಇಲ್ಲಿ ವಿವರಿಸ್ತಾನೆ. ಈ ಮರಣ ಯಾವುದೆಂದರೆ, ಆತನು ಈಗಾಗಲೇ ಈಗ ನಮ್ಮ ಪರಿಸ್ಥಿತಿಯನ್ನು ನೋಡಿದರೆ ಪರಲೋಕದಲ್ಲಿ ನ್ಯಾಯ ವಿಚಾರಣೆ ಆಗ್ತಾ ಇದೆ. ಆ ವಿಚಾರಣೆಯ ತೀರ್ಪು ಆಗ್ತದೆ. ತೀರ್ಪು ಯಾವಾಗ ಒಂದು ಸಾರಿ ಇದು ಇತ್ಯರ್ಥವಾದ ಮೇಲೆ ಯೇಸು ಸ್ವಾಮಿಯವರು ಬಂದು ತನ್ನ ಭಕ್ತರನ್ನು ಈ ಲೋಕದಿಂದ ತನ್ನೆಡೆಗೆ ಕರೆದುಕೊಂಡು ಹೋಗ್ತಾನೆ. ಇದು ಯೇಸು ಸ್ವಾಮಿಯ ಎರಡನೇ ಬರೋಣ. ಮೊದಲನೇ ಬರೋಣ ಕೂಸಾಗಿ ಬಂದ ರಕ್ಷಿಸುವುದಕ್ಕಾಗಿ, ಎರಡನೇ ಬರೋಣ ನಮ್ಮನ್ನು ಮಹಿಮೆ ಪಡಿಸುವುದಕ್ಕಾಗಿ ಬರ್ತಾನೆ. ಆತನು ತುತ್ತೂರಿ ಧ್ವನಿಯೊಡನೆ ಬರ್ತಾನೆ. ಆತನು ಎಲ್ಲರ ಕಣ್ಣಿಗೂ ಒಂದೇ ಕಾಲದಲ್ಲಿ ಕಾಣ್ತಾನೆ. ಭಾಳ ಪ್ರಕಾಶಮಾನ ರೂಪ ಧರಿಸಿಕೊಂಡು ಬರುವಾಗ ಸಕಲ ದೂತರು ಎಲ್ಲರ ಕಣ್ಣಿಗೂ ಕಾಣ್ತಾನೆ. ನಾವೊಂದು ದೊಡ್ಡ ಲೇಖಕಿ ಈ ರೀತಿಯಾಗಿ ಹೇಳ್ತಾಳೆ, ಪ್ಯಾನೋರಾಮಿಕ್ ವ್ಯೂ ಅಂತ. ಆ ರೀತಿ ಕಾಣಿಸುತ್ತೆ, ಎಲ್ಲರೂ ನೋಡಬಹುದು. ಎಲ್ಲರೂ ಇದನ್ನು ಅದ್ಭುತವಾಗಿ ಕಾಣ್ತಾರೆ. ನಮ್ಮ ಜಗತ್ತು ಒಂದು ಗೋಳಾಕಾರವಾಗಿದ್ರು ಈಗ ದೈಹಿಕವಾಗಿ ಭೌತಿಕವಾಗಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ನೋಡಲಿಕ್ಕೆ ಆಗಲಿಲ್ಲ. ಆದರೂ ಅವನು ಬರುವಾಗ ಖಂಡಿತ ನೋಡ್ತಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬರಬೇಕು. ಈ ಸತ್ತವರು ಮೊದಲು ನೀತಿವಂತ ಸತ್ತವರು, ಕರ್ತನನ್ನು ನಂಬಿ ಸತ್ತವರು ಮೊದಲು ಎದ್ದು ಬರ್ತಾರೆ. ಆವಾಗ ಯೇಸು ಸ್ವಾಮಿಯನ್ನು ನೋಡ್ತಾರೆ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ವಿರಾಮದ ನಂತರ ನಿಮ್ಮನ್ನು ಭೇಟಿಯಾಗ್ತೇನೆ. ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ನಾವು ವಿರಾಮಕ್ಕೆ ಹೋಗುವ ಮುನ್ನ ಸತ್ತವರು ಎಲ್ಲರೂ ಯೇಸು ಸ್ವಾಮಿ ಬರುವಾಗ ನೋಡ್ತಾರೆ. ಎಲ್ಲಿದ್ರೂ ಸರಿ ಆ ತುತ್ತೂರಿಯ ಧ್ವನಿಗೆ ಎಲ್ಲ ಕಣ್ಣುಗಳು ಅವರನ್ನು ನೋಡ್ತದೆ ಅಂತ. ಎಂಥ ಒಂದು ದೊಡ್ಡ ಸತ್ಯ. ಈ ಲೋಕದಲ್ಲಿ ನಾವು, ನಮ್ಮ ಭಾರತ ದೇಶದಲ್ಲಿ ನಾವು ಬಾಳ್ತಾ ಇದ್ದೀವಿ. ಸರಿಯಾಗಿರೋಣ, ಮುಂದಿನ ಜನ್ಮದಲ್ಲಿ ನಾವು ಬೇರೆ ಪ್ರಾಣಿಯಾಗಿ ಹುಟ್ಟಬೋದು, ಕುದುರೆಯಾಗಿ ಹುಟ್ಟಬೋದು ಎಂಬತಕ್ಕಂಥ ಒಂದು ಇದರಲ್ಲಿ ಈ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸತ್ಯವನ್ನು ಈ ಪುಸ್ತಕದಿಂದ ನಾವು ಕಲಿತಾ ಇದ್ದೀವಿ. ಬೋಧಕರಾದ ಮುರಳಿಯವರೇ, ಈ ಒಂದು ಸಾವು ಎನ್ನುವಂಥ ವಿಚಾರದಲ್ಲಿ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಇನ್ನು ಅನೇಕ ಜನರಿಗೂ ಇತರ ದೇಶಗಳಲ್ಲಿಯೂ ಕೆಲವಾರು ಗೊಂದಲಗಳಿವೆ. ಸತ್ತ ನಂತರ ನೇರವಾಗಿ ಪರಲೋಕಕ್ಕೆ ಹೋಗ್ತಾರೆ, ಇಲ್ಲಾಂದರೆ ನೇರವಾಗಿ ನರಕಕ್ಕೆ ಹೋಗ್ತಾರೆ. ಇನ್ನು ಕೆಲವರು ನಮ್ಮ ಕಥೋಲಿಕ್ ಸಹೋದರರು ಪರಲೋಕನೂ ಅಲ್ಲ, ನರಕಲೋಕನೂ ಅಲ್ಲ, ಬೇರೆ ಯಾವುದೋ ಒಂದು ಸ್ಥಳದಲ್ಲಿ ಓದಾಡ್ತಿದ್ದಾರೆ ಎಂಬುವಂಥ ಒಂದು ಪರಿಸ್ಥಿತಿ ಅವರಲ್ಲಿ ಒಂದು ಗೊಂದಲ ಇದೆ. ಇವೆಲ್ಲದಕ್ಕೂ ಸತ್ಯವೇದದಲ್ಲಿ ಯಾವ ರೀತಿಯ ಅಡಿಪಾಯವೂ ಇಲ್ಲ. ಸತ್ಯವೇದದಲ್ಲಿ ಸಾವನ್ನು ನಿದ್ರೆಗೆ ಹೋಲಿಕೆ ಮಾಡಿದ್ದಾನೆ. ಲಾಜರನು ಆ ಒಂದು ಗೋರಿಯಲ್ಲಿ ಮಲಗಿಸಿದ್ದಾಗ ಲಾಜರನು ನಿದ್ರಿಸುತ್ತಿದ್ದಾನೆ. ಯೇಸು ಸ್ವಾಮಿ ಹೇಳಿದಂಥ ಮಾತು. ಆತನು ಹೇಳುವಾಗ ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳುವಾಗ ಸ್ವಾಮಿ ಮತ್ತೆ ಲಾಜರನು ಸತ್ತಿದ್ದಾನೆ ಎಂಬುದಾಗಿ ಆ ಸಾವು ಅನ್ನೋದಕ್ಕೆ ನಿದ್ರೆ ಹೋಲಿಕೆಯ ಮಾತನ್ನು ಅಲ್ಲಿ ಎರಡನ್ನು ಇಂಟರ್ಚೇಂಜಬಲಿ ಅದನ್ನು ಉಪಯೋಗಿಸೋದನ್ನು ನೋಡ್ತೇವೆ. ಈಗ ಒಂದು ವೇಳೆ ಕೆಲವರು ಒಳ್ಳೆಯವರಾಗಿದ್ದರೆ ಪರಲೋಕಕ್ಕೆ ಹೋಗ್ತಾರೆ ಅನ್ನೋದಾಗಿದ್ದರೆ, ಲಾಜರನು ಒಳ್ಳೆಯವನಾಗಿದ್ದ, ಲಾಜರನೇ ಹೊರಗೆ ಬಾ ಅಂದಾಗ ಜನರೆಲ್ಲರೂ ಮೇಲೆ ನೋಡಲಿಲ್ಲ, ಎಲ್ಲರೂ ಗೋರಿಯನ್ನೇ ನೋಡಿದ್ರು, ಗೋರಿಯಿಂದ ಎದ್ದು ಬಂದ ಎಂಬುದನ್ನು ನೋಡ್ತೇವೆ. ಒಂದು ಸಾರಿ ನಿದ್ರೆ ಅನ್ನುವಾಗ ಅದರಲ್ಲಿ ಎರಡು ಅರ್ಥ ಇದೆ. ನಾನು ಇಲ್ಲಿ ಈ ಒಂದು ಸೋಫಾದಲ್ಲಿ ನಾನು ನಿದ್ರೆ ಮಾಡೋದಾದರೆ ಅದೇ ಸಮಯದಲ್ಲಿ ಇನ್ನೊಂದು ಸ್ಥಳದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಿದ್ರೆ ಎಂದರೆ ಒಂದೇ ಸ್ಥಳದಲ್ಲಿ ಇರ್ತೇನೆ. ಹಾಗೆ ಸಮಾಧಿಯಲ್ಲಿ ನಿದ್ರಿಸುತ್ತಾರೆ.
ಮತ್ತು ಪ್ರಸಂಗಿ 12ನೇ ಅಧ್ಯಾಯ 9ನೇ ವಚನದಲ್ಲಿ ನಮಗೆ ಚೆನ್ನಾಗಿ ಗೊತ್ತಿದೆ, ಮಣ್ಣು ಮಣ್ಣಿಗೆ ಹೋಗ್ತದೆ, ದೇವರು ಕೊಟ್ಟಂತಹ ಶ್ವಾಸ ಮತ್ತೆ ಕೊಟ್ಟವನ ಹತ್ತಿರವೇ ಹೋಗ್ತದೆ ಎಂಬುದಾಗಿ ಈ ಒಂದು ವಾಕ್ಯ ನಮಗೆ ಚೆನ್ನಾಗಿ ಗೊತ್ತಿದೆ. ಈಗ ಯೇಸು ಸ್ವಾಮಿಯ ಬರೋಣದ ವಿಷಯ, ದ ಮ್ಯಾನರ್ ಆಫ್ ಇಸ್ ಕಮಿಂಗ್, ಹೇಗೆ ಬರ್ತಾನೆ ಎನ್ನುವಂಥದ್ದನ್ನು ಮೊದಲನೇ ತೆಸ್ಸಲೋನಿಕ 4ನೇ ಅಧ್ಯಾಯ 13ರಿಂದ 18ನೇ ವಚನದವರೆಗೂ ವಿವರಣೆ ಕೊಡ್ತಾನೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕಾದದ್ದು, ಇಲ್ಲಿ ಪೌಲನು ಸಹೋದರರೇ 13ನೇ ವಚನದಿಂದ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅದ್ರ ಬಗ್ಗೆ ಅಷ್ಟೊಂದು ದುಃಖಿಸಬೇಡಿ, ಯಾಕಂದರೆ ಮತ್ತೆ ಪುನರುತ್ಥಾನ ಅನ್ನೋದೊಂದಿದೆ. ನನಗೆ ತುಂಬ ಸ್ವಲ್ಪ ಒಂದು ಸಣ್ಣ ಜ್ಞಾಪಕ ಬಂತು. ಈಗ ಬ್ಯಾಂಕ್ ದರೋಡೆ ಮಾಡ್ತಕ್ಕಂಥ ಒಂದು ಯೋಚನೆಯಲ್ಲಿ ಒಬ್ಬ ಸತ್ತೋದ್ರೆ ಅವನು ತಿರ್ಗಾ ಎದ್ದಾಗ ಯೇಸು ಸ್ವಾಮಿ ಬಂದಾಗ ಅವನಿಗೆ ಮೊದಲನೇ ಬರ್ತಕ್ಕಂಥ ಯೋಚನೆ ಆ ಬ್ಯಾಂಕ್ ದರೋಡೆ ಅಂತ ವೈಟಮ್ನವರು ಎಂಬತಕ್ಕಂಥ ಒಂದು ದೊಡ್ಡ ಲೇಖಕಿ ಆ ವಿಷಯವನ್ನು ಹೇಳಿದ್ದಾರೆ. ಹೇಳಿ ಬೋಧಕರೇ. ಅಂತಂದರೆ ನಿದ್ರೆಯಿಂದ ಎದ್ದವನು ಹೇಗೆ ಆಲೋಚನೆಯಲ್ಲಿ ಇರ್ತಾನೋ ಹಾಗೆ ಪ್ರತಿಯೊಬ್ಬರು ಸಾವಿನಿಂದ ಎದ್ದಾಗ ಆ ಒಂದು ಸ್ಥಿತಿಯಲ್ಲಿ ಅವರು ಇರ್ತಾರೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಯಾಕೆ ಇದು ಮರಣ ಅಂತಂದರೆ ಒಂದು ಅಂತ್ಯ ಅಲ್ಲ ಅಂತ ಯಾಕೆ ಹೇಳ್ತಾರೆ? ಈ ರೀತಿ ಈ ಮೊದಲನೆಯ ಮರಣ ಹೊಂದಿದಂಥವ್ರು ಎಲ್ಲರೂ ಹೇಳಬೇಕು. ಯಾವುದಕ್ಕಾಗಿ ಹೇಳಬೇಕು? ಅವರು ಈ ಜೀವಮಾನದಲ್ಲಿ ಮಾಡಿರುವ ಅವರು ಪ್ರತಿಯೊಂದು ಕೆಲಸಕ್ಕೆ ಲೆಕ್ಕ ಕೊಡಲಿಕ್ಕೆ ಹೇಳಬೇಕು. ಯಾರ್ಯಾರು ನೀತಿವಂತರಾಗಿ ಇರ್ತಾರೆ ಅವರು ಸತ್ತವರಿದ್ದರೆ ಮೊದಲು ಎಬ್ಬಿಸಲ್ಪಡ್ತಾರೆ, ಜೀವಂತವಾಗಿದ್ದರೆ ಕಣ್ಣು ರೆಪೆ ಹೊಡೆಯುವಷ್ಟರಲ್ಲಿ ಏನು ಮಾಡ್ತಾರೆ? ಅವರು ರೂಪಾಂತರಗೊಳ್ತಾರೆ, ಅವರು ಮಹಿಮೆಯ ರೂಪವನ್ನು ಹೊಂದ್ತಾರೆ. ಅಂತಂದರೆ ದೇವರನ್ನು ನೋಡುವಂಥ ಒಂದು ಸಾಮರ್ಥ್ಯದ ರೂಪವನ್ನು ಹೊಂದಿ ಆತನೊಂದಿಗೆ 1000 ವರ್ಷ ಕಾಲ ಪರಲೋಕಕ್ಕೆ ಹೋಗ್ತಾರೆ ಅಂತ ನಾವು ನೋಡ್ತೇವೆ. 1000 ವರ್ಷ ಆದ ನಂತರ ಪುನಃ ಸ್ವಾಮಿ ಆ ನೂತನ ಪಟ್ಟಣದೊಂದಿಗೆ ಈ ಭೂಮಿಗೆ ಬರ್ತಾನೆ, ಈ ಭೂಮಿಯನ್ನು ಸಂಪೂರ್ಣ ನಾಶ ಮಾಡ್ತಾನೆ. ಆ ಸಂದರ್ಭದಲ್ಲಿಯೂ ಅದು ಆತನ 3ನೇ ಆಗಮನ. ಆತನು ಬರುವಾಗ ಈ ಕೆಟ್ಟವರೆಲ್ಲರೂ ಮತ್ತೆ ಎಬ್ಬಿಸಲ್ಪಡ್ತಾರೆ ಅಂತ ಶಾಸ್ತ್ರ ಹೇಳ್ತಾರೆ. ಆ ಸಮಯದಲ್ಲಿ ಸೈತಾನನು ಕೆಟ್ಟವರು ಎಲ್ಲರೂ ಎಬ್ಬಿಸಲ್ಪಡ್ತಾರೆ, ಕೆಟ್ಟವರು ಆಗ ನ್ಯಾಯ ತೀರ್ಪು ಆಗ್ತದೆ, ಇವರೆಲ್ಲರೂ ಭಸ್ಮವಾಗ್ತಾರೆ ಅಂತ ನಾವು ನೋಡ್ತೇವೆ. ಅಂತಂದರೆ ಅಲ್ಲಿ ಒಂದು ಬೆಂಕಿ ಇದೆ, ಸದಾ ಉರಿತಾ ಇರ್ತಾರೆ ಅಂತಲ್ಲ. ಈ ಕೆಲವು ಸಾರಿ ಮುದ್ರಣದಲ್ಲಿ ಭಾಷಾಂತರದಲ್ಲಿ ಇಲ್ಲ, ಸಾಧಾರಣವಾಗಿ ಕೆಲವರು ಏನು ಯೋಚನೆ ಮಾಡ್ತಾರೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ ಜನರಿಗೆ ಹೇಳೋದನ್ನ ನಾನು ಕೇಳಿದ್ದೀನಿ, ಅಲ್ಲೊಂದು ಬೆಂಕಿ ಇರ್ತದೆ, ಆ ಬೆಂಕಿ ಮೇಲೆ ಇವರನ್ನು ಹಾಕ್ತಾರೆ, ಆದರೆ ಅವರು ಸಾಯಲ್ಲ, ಅದು ಸುಡ್ತಾನೇ ಇರ್ತದೆ. ಆ ಒಂದು ಶಾಖದಲ್ಲೇ ಅವರು ಯಾವಾಗಲೂ ನಳುತ್ತಾ ಇರಬೇಕು, ಆದರೆ ಸಾಯಲ್ಲ ಅಂತ ಹೇಳ್ತಾರೆ. ನಿಜವಾದ ಸತ್ಯ ಏನು ಬೋಧಕರೇ? ಈಗಾಗಲೇ ನಾವು ರೋಮಪುರದವರಿಗೆ ಕೆಲವು ಕಾರ್ಯಕ್ರಮಗಳಿಂದ ನೋಡಿದೆವು. ಬೋಧಕರು ಅದನ್ನು ನಮಗೆ ತಿಳಿಸಿದರು. ಪಾಪವು ಕೊಡುವ ಸಂಬಳ ಮರಣ. ಸಾಯದೆ ನಿರಂತರಕ್ಕೂ ಆತನು ಅಲ್ಲಿ ಆ ಬೆಂಕಿಯಲ್ಲಿ ನರಳುತ್ತಾನೇ ಇದ್ದರೆ ಅವನು ನಿತ್ಯ ಜೀವವನ್ನು ನರಕದಲ್ಲಿಯೂ ಪಡಿತಾ ಇದ್ದಾನೆ. ಆದರೆ ವಾಕ್ಯ ಏನು ಹೇಳ್ತದೆ? ಪಾಪವು ಕೊಡುವ ಸಂಬಳ ಮರಣ. ಮರಣ ಅಂದರೆ ಅಂತ್ಯ. ಮುಖ್ಯ. ಆ ಅಂತ್ಯ ಅನ್ನೋದು ಖಂಡಿತವಾಗಿ ಸಿಗ್ತದೆ. ಇಲ್ಲೇ ನೋಡಿ, ನಮ್ಮ ದೇವರ ಒಂದು ಪ್ರೀತಿ ನರಕದ ಬೆಂಕಿಯಲ್ಲಿಯೂ ನಾವು ಕಾಣ್ತೇವೆ. ಆತನ ಕೃಪೆ ಪಾಪಿಗಳಿಗೆ ನರಕದಲ್ಲಿ ಇರುವಂಥ ಆ ಒಂದು ಸ್ಥಿತಿಗತಿಯಲ್ಲಿ ಆ ಬೆಂಕಿಯಲ್ಲಿ ಸುಡುವಾಗಲೂ ಸ್ವಾಮಿಯ ಒಂದು ಕೃಪೆ ನಾವು ಕಾಣ್ತೇವೆ. ನಮ್ಮನ್ನು ಚಿರವಾಗಿ ಅಯ್ಯೋ 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 ಅಂತ ನಮ್ಮನ್ನು ನೋವಿನಲ್ಲೇ ಬಳಲಿಕ್ಕೆ ನಿತ್ಯವಾಗಿ ಬಿಡೋದಿಲ್ಲ. ನಮ್ಮ ಪಾಪಕ್ಕನುಸಾರವಾಗಿ ಎಷ್ಟು ಅವಧಿ ಕಾಲ ನಾವು ಅಲ್ಲಿ ಸುಡಬೇಕೋ ಅಷ್ಟು ಸುಡಿಸಿ ನಂತರ ನಾವು ನಿತ್ಯವಾಗಿ ಅಳೆದೋಗ್ತೀವಿ ಎಂಬುದಾಗಿ ನೋಡ್ತೇವೆ. ಹೆಚ್ಚು ಪಾಪ ಮಾಡಿದವನು ಹೆಚ್ಚು ಕಾಲ ಬಳಲುತ್ತಾನೆ, ಸ್ವಲ್ಪ ಪಾಪ ಮಾಡಿದವನು ಸ್ವಲ್ಪ ಬಳಲ್ತಾನೆ. ಒಂದು ಸಣ್ಣ ಈ ಬೆಂಕಿ ಕಡ್ಡಿ ಬೇಗನೆ ಉರಿದೋಗ್ತದೆ. ಒಂದು ಸ್ವಲ್ಪ ದೊಡ್ಡ ಡಿಮ್ಮಿ ಸ್ವಲ್ಪ ಹೊತ್ತು ತಗೊಳ್ತದೆ, ದೊಡ್ಡ ಮರ ಹೆಚ್ಚು ಕಾಲ ತೆಗೆದುಕೊಳ್ತದೆ. ಹಾಗೆ ಕೊನೆಯ ವ್ಯಕ್ತಿ ಸೈತಾನನು ಸಾಯುವಂಥ ವ್ಯಕ್ತಿ ಆಗ್ತಾನೆ ಎಂಬುದಾಗಿ ಸಹ ನಾವು ನೋಡ್ತೇವೆ. ಈ ನರಕದ ಬೆಂಕಿ ಎನ್ನುವಂಥದ್ದಲ್ಲಿ ನಿತ್ಯವಾಗಿ ಉರಿಯುವುದಿಲ್ಲ, ಅದು ಉರಿದು
ಮುಗಿದೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆ ದುಷ್ಟರೆಲ್ಲರೂ ಸುಟ್ಟು ಬೂದಿ ಆಗ್ತಾರೆ ಎಂಬುದಾಗಿ ಮಲಾಕಿಯ 4ನೇ ಅಧ್ಯಾಯದಲ್ಲಿ ನಾವು ಅದನ್ನು ಕಾಣ್ತೇವೆ. ಅದಾದಮೇಲೆ ಯಾವ ರೀತಿಯಾದ ಒಂದು ಕಣ್ಣೀರು, ಗೋಳಾಟ, ಹೊಟ್ಟೆ ಕಿಚ್ಚು ಯಾವುದೂ ಇರೋದಿಲ್ಲ. ಆ ಒಂದು ಸುಂದರವಾಗಿರ್ತಕ್ಕಂಥ ಸಮಯಕ್ಕಾಗಿ ನಾವೆಲ್ಲರೂ ಕಾಯ್ತಾ ಇದ್ವಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ಆ ಒಂದು ಸುಂದರವಾದ ಸಮಯಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ ಈ ಮಾಹಿತಿಯೊಂದಿಗೆ. ಒಂದು ಸಣ್ಣ ವಿರಾಮದ ನಂತರ ಬನ್ನಿ ನಮ್ಮ ಈ ಚರ್ಚೆಯನ್ನು ಮುಂದುವರಿಸೋಣ ವಿರಾಮದ ನಂತರ. ಬೋಧಕರೇ, ಈಗಾಗಲೇ ನಾವು ಕೊನೆಯ ಕಾಲದಲ್ಲಿ ಏನಿರುತ್ತೆ ಅಂತ ಚರ್ಚೆ ಮಾಡಿದ್ದೇವೆ. ಯೇಸು ಸ್ವಾಮಿಯ ಬರೋಣನ ಬಗ್ಗೆ ಎಷ್ಟೋ ರೀತಿಯಾದ ಒಂದು ವಿಷಯಗಳು ಇಡೀ ಲೋಕದಲ್ಲಿ ಹಾರಾಡ್ತಿವೆ. ಕೆಲವರು ಈ 2000 ವರ್ಷಗಳು ಮುಗಿಯುವಾಗ 2000ನ ಇಸುವೆಯಲ್ಲಿ ಯೇಸು ಸ್ವಾಮಿ ಬರ್ತಾರೆ ಅಂತ ಹೇಳಿದ್ರು. ಎಷ್ಟೋ ಜನರು ಅದಕ್ಕೆ ಸಿದ್ಧರಾಗಿದ್ದರು. ಆಮೇಲೆ ನಮ್ಮ ಊರಿನಲ್ಲಿ ಕೂಡ ಒಂದು ಬೋಧಕರು 2012ರಲ್ಲಿ ಜನವರಿ 17ರಲ್ಲಿ ಯೇಸು ಸ್ವಾಮಿ ಬರ್ತಾರೆ ಅಂತ ಒಂದು ದಿನಾಂಕನೂ ಅವರು ಗುರುತು ಮಾಡಿದ್ರು. ಈ ರೀತಿಯಾಗಿ ಆಮೇಲೆ ಎಷ್ಟೋ ಸಭೆಗಳು ಯೇಸು ಸ್ವಾಮಿಯ ಬರೋಣ ಬಗ್ಗೆ ಮಾತಾಡದೇ ಇರ್ತಕ್ಕಂಥ ಸಭೆ ಕೂಡ ಈ ನಡುವೆ ಮಾತಾಡೋಕ್ಕೆ ಶುರು ಮಾಡಿದೆ. ಆದರೆ ಸತ್ಯವೇದದಲ್ಲಿ ಆಧಾರ ಇದೆಯಾ ಯೇಸು ಸ್ವಾಮಿ ಯಾವಾಗ ಬರ್ತಾರೆ ಎಂಬತಕ್ಕಂಥ ವಿಚಾರವಾಗಿ? ಇಲ್ಲಿ ಮೊದಲನೇ ತೆಸಲೋನಿಕ 5ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಸತ್ತವರ ಸ್ಥಿತಿಗತಿ ಏನು, ಯಾವ ರೀತಿಯಲ್ಲಿ ಪುನರುತ್ಥಾನ ಹೊಂದ್ತಾರೆ ಎಂಬುದಾಗಿದೆ. 5ನೇ ಅಧ್ಯಾಯಕ್ಕೆ ಬರುವಾಗ, ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವೂ ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವ ವೇದನೆಯು ಬರುವ ಪ್ರಕಾರ ಬರುವುದು, ಅವರು ಹೇಗೂ ತಪ್ಪಿಸಿಕೊಳ್ಳಲಾರರು ಎಂಬುದಾಗಿದೆ. ಈಗ 2 ರೀತಿಯಲ್ಲಿ ಸ್ವಾಮಿ ನಮಗೆ ತಿಳಿಸ್ತಾನೆ. ಒಂದು, ರಾತ್ರಿಯ ಕಾಲದಲ್ಲಿ ಬರುವ ಕಳ್ಳನ ರೀತಿಯಲ್ಲಿಯೂ, ಒಂದು ಗರ್ಭಸ್ತ್ರೀಗೆ ಹೆರಿಗೆ ಕಾಲ ಯಾವಾಗ ನಿಜವಾಗೂ ಬರ್ತದೆ ಅಂತ ಈ ಡಾಕ್ಟ್ರುಗಳು ಮೇ 8ನೇ ತಾರೀಕು ಅಂತ ಹೇಳ್ತಾರೆ. 100ಕ್ಕೆ 1% ಆ ಥರ ಆಗ್ತದೆ ಅಂತ ಹೇಳ್ತಾರೆ. 99% ಅದು ಹಿಂದೆಯೋ ಇಲ್ಲ ಮುಂದೆಯೋ. ಆದರೆ ಅವ್ರು ಕೊಟ್ಟ ತಾರೀಕಿಗೆ ಈ ಗರ್ಭವತಿಗಳು ಕರೆಕ್ಟಾಗಿ ಸುಖ ಪ್ರಸವ ನಡೆದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ಬರೋಣದ ದಿನದ ವಿಚಾರವಾಗಿ ಯಾರಿಗೂ ಗೊತ್ತಿಲ್ಲ. ಕಳ್ಳ ಹೇಳಿ ಬರ್ತಾನೆ. ಕಳ್ಳ ಹೇಳಿ ಬಂದರೆ ನಾವೆಲ್ಲ ತಯಾರಾಗಿ ಕೂತಿರ್ತೀವಿ, ಹೌದಲ್ಲ? ಬಂದರೆ ಅವನ್ನ ಕಟ್ಟಾಕಣ, ಪೊಲೀಸ್ನವ್ರು ಹಿಡಿಸ್ಕೊಡೋಣ ಅಂತ. ಆದರೆ ಯೇಸು ಸ್ವಾಮಿಯ ಬರೋಣವೂ ಸಹ ಇಂಥ ದಿನ ಅಂತ ಗೊತ್ತಿಲ್ಲ. ಆದರೆ ಪ್ರವಾದನೆಗಳನ್ನು ಓದುವಾಗ ಈ ಎಲ್ಲ ಘಟನೆಗಳಾದ ನಂತರ, ಇದಾದ ನಂತರ ಈಗ ಈ ಒಂದು ಸಮಯದಲ್ಲಿ ಖಂಡಿತವೂ ಬರ್ತವೆ ಎಂಬುದಾಗಿ ನಾವು ನಂಬಬಹುದು. ಈಗಿನ ಒಂದು ನನ್ನನ್ನು ನೀವು ವೈಯಕ್ತಿಕವಾಗಿ ಕೇಳೋದಾದರೆ, ಇನ್ನೂ ಅನೇಕ ಪ್ರವಾದನೆಗಳನ್ನು ನಾವು ಓದುವಂಥ ಸಮಯದಲ್ಲಿ ನಿಮಗಿನ್ನೂ ವಿಶ್ಲೇಷಿಸಿ ತಿಳಿಸ್ತೇವೆ. ಆದರೆ ಅತಿ ಶೀಘ್ರದಲ್ಲಿ ಸ್ವಾಮಿ ಖಡಾಖಂಡಿತವಾಗಿಯೂ ಆಕಾಶವನ್ನು ತೆರೆದು ಎಲ್ಲರಿಗೂ ಕಾಣುವಂಥ ರೀತಿಯಲ್ಲಿ ಆತನು ನಮಗೆ 3 ಪ್ರಕಾಶವುಳ್ಳಂಥ ತನ್ನದೇ ಆದಂಥ ಪ್ರಕಾಶದೊಂದಿಗೂ, ದೂತರ ಪ್ರಕಾಶದೊಂದಿಗೂ ಹಾಗೂ ತಂದೆಯ ಪ್ರಕಾಶದೊಂದಿಗೂ ಆತನು ಬರ್ತಾನೆ ಎಂಬುವಂಥ ಆಶ್ವಾಸನೆ ಸತ್ಯವೇದದಿಂದ ನಮಗೆ ಕೊಡಲ್ಪಟ್ಟಿದೆ. ಬೋಧಕರೇ, ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಏನಾದರೂ ಒಂದು ಅಂಶಗಳನ್ನು ನಾವು ಮರ್ತಿದ್ದೀವ? ಪೌಲನು ಥೆಸಲೋನಿಕದವರಿಗೆ ಇಡೀ ಕ್ರೈಸ್ತ ಜನಾಂಗ ಭೂಮಿಯ ಮೇಲೆ ಎಲ್ಲ ಕಾಲಕ್ಕೂ ಅನುಸರಿಸಬೇಕಾದ ಕೆಲವು ಸೂತ್ರಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಕೊಟ್ಟಿದ್ದಾನೆ. ಇವುಗಳನ್ನು ನಮ್ಮ ಗಮನಕ್ಕೆ ತೆಗೆದುಕೊಳ್ಳುವುದು ಉಚಿತ ಅಂತ ನನಗನ್ನಿಸುತ್ತೆ. ಅವುಗಳನ್ನು ನಾನು ಓದ್ತೇನೆ. 5ನೇ ಅಧ್ಯಾಯ 12ರಿಂದ ಕೆಲವು ವಚನಗಳು. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. 1ನೇದು ಭಾಳ ಪ್ರಾಮುಖ್ಯ. ಭಾರತೀಯ ಒಂದು ಸಂಸ್ಕಾರದಲ್ಲಿ
ನಾವು ನಮ್ಮ ಗುರು ಹಿರಿಯರನ್ನು ಗೌರವಿಸ್ತೇವೆ. ಇದು ಈಗೀಗ ಕಡಿಮೆ ಆಗ್ತಾ ಇದೆ. ಈ ಪಾಶ್ಚಾತ್ಯರು ಬೆಳೆಸಿಕೊಂಡಂಥ ಒಂದು ಅಸಮಂಜಸವಾದಂಥ ರೂಢಿ ಇದು ನಮ್ಮಲ್ಲಿಯೂ ಬರ್ತಾ ಇದೆ. ಹಾಗಾಗಬಾರ್ದು. ಸತ್ಯವೇದದ ಒಂದು ತತ್ವ ನಮಗೆ ಧರ್ಮ ಬೋಧನೆ ಮಾಡುವಂಥವರನ್ನು, ಎಂದರೆ ದೇವರನ್ನು ಪ್ರತಿನಿಧಿಸುವ ಅಧಿಕಾರಿಗಳನ್ನು ನಾವೇನು ಮಾಡಬೇಕು? ಸನ್ಮಾನಿಸಬೇಕು ಅಂತ. ಎರಡನೇದು, ನಿಮ್ಮೊಳಗೆ ಸಮಾಧಾನವಾಗಿರ್ರಿ ಅಂತ ಹೇಳ್ತಾನೆ. ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇದೆ, ಆದರೆ ಸಮಾಧಾನವಾಗಿರಬೇಕು. ಇವು ಕ್ರಿಸ್ತನು ಬರುವಾಗ ಆತನನ್ನು ಮುಖಾಮುಖಿಯಾಗಿ ನೋಡಬೇಕನ್ನುವಂಥವ್ರಿಗೆ ಇರಬೇಕಾದಂಥ ಗುಣಗಳು. ಅದಕ್ಕೆ ನಾನು ನಿಮಗೆ ಓದ್ತೇನೆ. ಸಹೋದರರೇ, ಅಕ್ರಮವಾಗಿ ನಡೆಯುವವರಿಗೆ ಬುದ್ಧಿ ಹೇಳಿರಿ, ಮನಗುಂದಿದವರನ್ನು ಧೈರ್ಯಪಡಿಸಿರಿ, ಬಲಹೀನರಿಗೆ ಆಧಾರವಾಗಿರಿ, ಎಲ್ಲರಲ್ಲಿಯೂ ದೀರ್ಘಶಾಂತರಾಗಿರಿ ಎಂದು ನಿಮ್ಮನ್ನು ಪ್ರಬೋಧಿಸುತ್ತೇವೆ ಅಂತ ಹೇಳ್ತಾನೆ. ಮತ್ತು ಯಾರೂ ಅಪಕಾರ ಮಾಡದಂತೆ ನೋಡಿಕೊಳ್ಳಿರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಎಲ್ಲರಿಗೂ, ಕೆಟ್ಟವರಿಗೂ ಒಳ್ಳೆಯವರಿಗೂ. ಸೊ ಮಾನವ ಸ್ವಭಾವ, ನಮಗೆ ಯಾರಾದರೂ ಕೇಡು ಮಾಡಿದರೆ ನಾವು ಅವರಿಗೆ ಸರಿಯಾಗಿ ಪಾಠ ಕಲಿಸ್ತೇವೆ, ಅವ್ರು ಕಲಿಬೇಕು ಅಂತ. ಟಿಟ್ ಫಾರ್ ಟ್ಯಾಟ್. ಬಟ್ ಸ್ವಾಮಿ ಹೇಳುವಂಥದ್ದು ವ್ಯತ್ಯಾಸವಾಗಿದೆ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಏನು ಹೇಳಕ್ಕೆ ಬಂದ್ರಲ್ಲ ಬೋಧಕರೇ? ಇಲ್ಲಿ ಇನ್ನೊಂದು ವಿಷಯ, 2ನೇ ಥೆಸಲೋನಿಕದವರೆಗೂ ಇದೇ ವಿಷಯವನ್ನು, ಯೇಸು ಸ್ವಾಮಿಯ ಆಗಮನವನ್ನು ಪೌಲನು ಒತ್ತಿ ಹೇಳಿರುವುದರಿಂದ ಆ ಬಗ್ಗೆ ನಾವಿಲ್ಲಿ ಚರ್ಚಿಸಿದ್ದೇವೆ. ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ನಮ್ಮ ಈ ಚರ್ಚೆಯನ್ನು ಮುಕ್ತಾಯ ಮಾಡೋಣ. ಬೋಧಕರೇ, ಪ್ರಾರ್ಥನೆ ಮಾಡಿ. ಪರಿಶುದ್ಧ ತಂದೆಯೇ, ಯೇಸು ಸ್ವಾಮಿಯವರನ್ನು ನೀನು ಬೇಗ ಕಳುಹಿಸಲಿರುವೆ, ನಾವು ಸಿದ್ಧರಾಗಿರಬೇಕು. ನಮ್ಮ ವೀಕ್ಷಕರು ಕೂಡ ಎಲ್ಲರನ್ನು ಆಶೀರ್ವದಿಸೆಂದು ಯೇಸು ಸ್ವಾಮಿಯ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ. ಆಮೇನ್. ವಂದನೆಗಳು ಬೋಧಕರೇ. ನಮಸ್ಕಾರ. ವಂದನೆಗಳು ಬೋಧಕರೇ. ಪ್ರಿಯ ವೀಕ್ಷಕರೇ, ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾನೆ. ನೀವು ಸಿದ್ಧರಾಗಿದ್ದೀರಾ? ಇನ್ನು ನೀವು ಈ ಲೋಕವನ್ನು ನಂಬಿದ್ದೀರಾ? ಸಿದ್ಧರಾಗಿರಬೇಕಾಗಿದೆ. ಸತ್ಯವೇದವನ್ನು ಓದಬೇಕಾಗಿದೆ. ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಬೇಕಾಗಿದೆ. ಏಕೆಂದರೆ ಯೇಸು ಸ್ವಾಮಿ ಬೇಗನೆ ಬರುತ್ತಿದ್ದಾನೆ. ಪರಲೋಕ ರಾಜ್ಯಕ್ಕೆ ಹೋಗಲು ನಿಮಗೆ ಇಷ್ಟವೇ? ಸತ್ಯವೇದವನ್ನು ಓದಿ ಅದರಂತೆ ನಡ್ಕೊಳ್ಳಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಅಧಿಕವಾಗಿ ಆಶೀರ್ವದಿಸಲಿ.